ಮಾಗಡಿಯ ದಶದಿಕ್ಕುಗಳಲ್ಲಿಯೂ ರಂಗನಾಥ ಸ್ವಾಮಿಯ ದೇಗುಲಗಳು ಮೇಲ್ಮಣಿಸಿವೆ. ಗಜಪಥದ ಬಳಿಯಿರುವಂತಹ ಮಾಗಡಿಯ ಕುದೂರು ಹೋಬಳಿ ಮಾದಿಗೊಂಡನಹಳ್ಳಿ ಕೂಗಳತೆ ದೂರದಲ್ಲಿರುವ ಬೆಟ್ಟದಲ್ಲ ನೆಲೆಸಿರುವಂತಹ ಏಕಶಿಲಾ ರಂಗನಾಥ ಸ್ವಾಮಿ ಲಕ್ಷಾಂತರ ಭಕ್ತರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿದ್ದಾನೆ. ಸುಮಾರು 800 ವರ್ಷಗಳ ಇತಿಹಾಸವಿರುವ ಈ ದೇಗುಲಕ್ಕೆ ಶ್ರಾವಣ ಮಾಸದಲ್ಲಿ ಭಕ್ತ ಸಾಗರವೇ ಹರಿದು ಬರುತ್ತದೆ. ದೇವನೊಬ್ಬ ನಾಮ ಹಲವು. ಸುಮಾರು 12 ಅಡಿ ಎತ್ತರದ ಪಶ್ಚಿಮಾಭಿಮುಖವಾಗಿರುವಂತಹ ಏಕಶಿಲಾ ಕಂಬ ಹನುಮನ ಆಕಾರದಲ್ಲಿದ್ದಾರೆ. ಬಿಂಬದಲ್ಲಿ ನರಸಿಂಹ ನೆಲೆಸಿದ್ದಾನೆ. ಆದರೆ ಸ್ವಾಮಿಯನ್ನ ಕರೆಯುವುದು ಮಾತ್ರ ರಂಗನಾಥ ಎಂದು. ಗರ್ಭಗುಡಿಯಿಂದ ಹೊರಬಂದರೆ ಜಯ ವಿಜಯ ದ್ವಾರಪಾಲಕರು ಕಾಣುತ್ತಾರೆ. ದೇಗುಲದ ಮುಂದೆ ದೇವಾಲಯ ನಿರ್ಮಿಸಿದ್ದಾರೆ. ನಾಗರಿಕತೆ ಮೇಲ್ವಹಿಸಿದೆ. ರಂಗನಾಥ ಸ್ವಾಮಿ ದೇವಾಲಯದ ಸುತ್ತ ಒಂದು ಇತಿಹಾಸವೇ ಸೃಷ್ಟಿಯಾಗಿದೆ. ಮೂಲದೇವ ರಂಗನಾಥ ಸ್ವಾಮಿಯನ್ನ ಮನೆಯ ಆರಾಧ್ಯ ದೈವನನ್ನಾಗಿಸಿ ಸುಮಾರು 5-6 ಜಿಲ್ಲೆಗಳ ಒಕ್ಕಲು ಸಮುದಾಯದವರು ನಡೆಸಿಕೊಂಡು ಬರ್ತಿದ್ದಾರೆ. ಇವರು ಪ್ರತಿ ತಿಂಗಳಿಯೂ ಒಂದೊಂದು ಸಾಂಪ್ರದಾಯಿಕ ಪೂಜಾ ವಿಧಾನಗಳಿಂದ ಗುಡ್ಡದ ರಂಗನಾಥ ಸ್ವಾಮಿಯನ್ನ ಆರಾಧಿಸುತ್ತಾರೆ. ಶ್ರಾವಣ, ಕಾರ್ತಿಕ, ಚೈತ್ರ ಮಾಸಗಳಲ್ಲಿ ಗುರುಪೀಠದ ಮಾರ್ಗದರ್ಶನದಂತೆ ಪ್ರತಿಯೊಂದು ಕುಟುಂಬವೂ ಪೂಜೆ ಪುನಸ್ಕಾರದ ನೆರವೇರಿಸುತ್ತಾ ಬರ್ತಾ ಇದೆ. ಇದರ ಜೊತೆಗೆ ಹಬ್ಬಗಳಲ್ಲಿ ಜನಪದ ಕಲೆಗಳನ್ನು ಬಿಂಬಿಸುವ ದಾಸಯ್ಯನ ಪೂಜೆ, ಕರಿಯಣ್ಣ, ಕೆಂಚಣ್ಣನ ಆರಾಧನೆ, 101 ಎಡೆಸೇವೆ ಹಾಗೂ ಹರಿಸೇವೆ ಹೀಗೆ ಸುಂದರ ನಾಗರಿಕತೆಯೇ ಇಲ್ಲಿ ಮೇಳೈಸಿದಂತಿದೆ. ಗಂಗಾ ಪೂಜೆಗೆ ಕಲ್ಯಾಣ. ದೇವಸ್ಥಾನದ ಪೂರ್ವ ಮತ್ತು ಪಶ್ಚಿಮ ದಿಕ್ಕಿನಲ್ಲಿರುವ ಪ್ರಾಚೀನ ಕಲ್ಯಾಣಿ ಇದು. ಇಲ್ಲಿನ ಪವಿತ್ರ ಗಂಗಾ ಜಲದಿಂದಲೇ ರಂಗನಾಥನಿಗೆ ನಿತ್ಯ ಸ್ನಾನ ಮತ್ತು ತೀರ್ಥ ಪ್ರಸಾದಕ್ಕೆ ಬಳಕೆ ಮಾಡಲಾಗುತ್ತದೆ. ಕಲ್ಯಾಣಿಯಲ್ಲಿ ಜಾತ್ರೆ ಮಹೋತ್ಸವ ಹಾಗೂ ಸಂಕ್ರಾಂತಿಯಂದು ಸಾಂಪ್ರದಾಯಿಕ ಪೂಜೆಯನ್ನ ರಂಗನ ಒಕ್ಕಲಿಗರು ನೆರವೇರಿಸ್ತಾ ಬಂದಿದ್ದಾರೆ. ಉತ್ಸವಗಳ ನಿತ್ಯೋತ್ಸವ. ಗುಡ್ಡದ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ 40 ರೀತಿಯ ಉತ್ಸವಗಳನ್ನು ಮಾಡಿ ಮುದ್ದಾಗಿ ರಂಗನಾಥ ಸ್ವಾಮಿಯನ್ನ ಸಿಂಗರಿಸ್ತಾ ಬಂದಿರುವುದು ಕಲಾ ಶ್ರೀಮಂತರಿಗೆ ಇದು ಸಾಕ್ಷಿಯಾಗಿದೆ. ತಿಂಗಳಿಗೆ ಕನಿಷ್ಠ ಪಕ್ಷ 15ಕ್ಕೂ ಹೆಚ್ಚು ಉತ್ಸವಗಳು ಇಲ್ಲಿ ನೆರವೇರುವುದು ಮತ್ತೊಂದು ವಿಶೇಷ. ಗರುಡೋತ್ಸವ, ಅಶ್ವಾರೂಢೋತ್ಸವ, ಗಜೋತ್ಸವ, ಚಂದ್ರಮಂಡಲ ಉತ್ಸವ, ನರಸಿಂಹಮೂರ್ತಿ ಉತ್ಸವ, ಲಕ್ಷ್ಮೀ ಸಮೇತ ರಂಗನಾಥ ಸ್ವಾಮಿ ಉತ್ಸವ ಹಾಗೂ ಧನುರ್ಮಾಸದ ಸಮಯದಲ್ಲಿ ನಡೆಯುವ ಕೋರೂರ ಮಾಸೋತ್ಸವ ಇಲ್ಲಿ ಪ್ರಖ್ಯಾತಿ ಪಡೆದಿವೆ. ನಿಸರ್ಗದ ನಡುವೆ ನಡಿಗೆ ಗಜಪಡೆ ನಿರ್ಮಿಸಿಕೊಂಡ ಗಜಪಥದ ಸೆರಗಲ್ಲಿರುವ ಮಂಡಿಗೊಂಡನಹಳ್ಳಿ ಬೆಟ್ಟ ನಿಸರ್ಗ ಸಿರಿಯ ಸೌಂದರ್ಯ ಅನಾವರಣಗೊಳಿಸುವ ರಮ್ಯ ತಾಣವಾಗಿದೆ. ಭಕ್ತರು ಬೆಟ್ಟ ಹತ್ತುವಾಗ ತೆಂಗು, ಆಲ, ಮುತ್ತಂಗ, ಅರಳಿ, ಬಿಲ್ವ, ಸಾಗವಾನಿ, ತೇಗ ಮುಂತಾದ ತರುಲತೆಗಳಿಂದ ಕೂಡಿದ ಕಾನನದ ಉತ್ತುಂಗದಲ್ಲಿರುವ ಬೆಟ್ಟದ ಮೇಲೆ ಸಿಗುವ ಸಿಹಿಯಾದ ನೀರು, ತಂಪೆರೆಯುವ ಗಾಳಿ, ಬೆಟ್ಟ ಹತ್ತುತ್ತಾ ಕಾಣುವ ರೈತರ ಹೊಲಗದ್ದೆಗಳು ಇಲ್ಲಿ ಅಪಾರ ಹಸಿರು ನೋಟವನ್ನು ಕಣ್ತುಂಬಿಕೊಂಡು ರಂಗನಾಥನ ನೋಡಲು ಹೋಗುತ್ತಾರೆ.